ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಿ ಪಕೋಡ ಬಜ್ಜಿ ಮಾಡೋದನ್ನು, ನೀರುಳ್ಳಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ತೊಗೊಂಡಿದ್ದೀವಿ. ನನ್ನ ಸೊಸೆ ಮಾಡ್ತಾ ಇರೋದು ನುಗ್ಗೆ ಸೊಪ್ಪನ್ನು ಕಡ್ಡಿ ಇಲ್ಲದೆ ರೀತಿ ಒಂದೊಂದೇ ಎಲೆ ಎಲ್ಲ ಬಿಡಿಸಿ ಇಟ್ಕೊಂಡಿರೋದು. ಕಡ್ಡಿ ಹಾಕಿದರೆ ಅದು ಚೆನ್ನಾಗಿರೋಲ್ಲ, ಅದು ಬೇಯೋದಿಲ್ಲ. ಹಾಗಾಗಿ ಒಂದು ಹಿಡಿಯಷ್ಟಿದೆ ನುಗ್ಗೆ ಸೊಪ್ಪು. ಇದು ದೊಡ್ಡದು ಒಂದು ನೀರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ತುಂಬ ತೆಳುವಾಗಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದು. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಇದು ತೊಳ್ಕೊಂಡು ಬಂದಿರೋದು ನುಗ್ಗೆ ಸೊಪ್ಪು. ಒಂದು ಹಿಡಿ ಇದೆ ಕೈಯಲ್ಲಿ. ನುಗ್ಗೆ ಸೊಪ್ಪು ನಮಗೆ ಯಾವಾಗಲೂ ಸಿಗೋಲ್ಲ, ಯಾವಾಗಲೂ ಆದರೂ ಒಮ್ಮೆ ಸಿಗುತ್ತೆ. ಹಳ್ಳಿ ಕಡೆಗಾದರೆ ಮರ ಎಲ್ಲ ಗಿಡ ಇಲ್ಲ, ನುಗ್ಗೆ ಸೊಪ್ಪಿನ ಗಿಡ ಇರುತ್ತೆ, ಮರ ಇರಲ್ಲ. ಈಗ ನುಗ್ಗೆ ಸೊಪ್ಪು, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಮತ್ತು ನೀರುಳ್ಳಿ ಈ ಥರ ಬಿಡಿಸಿ ಹಾಕ್ಕೋಬೇಕು. ನೀರುಳ್ಳಿನ ಎಸುಳು ಥರ ಬರಬೇಕು. ಈಗ ಕಟ್ ಮಾಡಿಟ್ಕೊಂಡಂಥ ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀವಿ. ನಾನು ಕೆಳಗೆ ಬಿದ್ದಿದ್ದು ಅಷ್ಟೊಂದು ಹಾಕಲ್ಲ. ಇದು ಸೋಡಾ ಪುಡಿ, ಅದು ನಿಮಗೆ ದೊಡ್ಡ ಸ್ಪೂನಲ್ಲ, ಅದು ತುಂಬ ಚಿಕ್ಕದು ಅಂದರೆ ಚಿಕ್ಕ ಸ್ಪೂನ್. ಅದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಇದಕ್ಕೆ ಬೇಕಿದ್ರೆ ಧನಿಯಾ ಬೀಜ ಹಾಕ್ಕೋಬೋದು. ಕಡಲೆ ಹಿಟ್ಟು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು, ಕಲಸ್ತಾ ಗೊತ್ತಾಗುತ್ತೆ. ಇವಾಗ ಕಾದಿರೋ ಅಂಥದ್ದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ, ಅಂದರೆ 1 ಸ್ಪೂನು ಅಂದರೆ 2 ಸ್ಪೂನ್ ಬರುತ್ತೆ ಈ ಚಮಚ ಅಳತೆಯಲ್ಲಿ. ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾಳೆ. ಇದನ್ನೆಲ್ಲ ಇವಾಗ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ನೀರುಳ್ಳಿ ನೀರು ಬಿಡುತ್ತೆ ಮಿಕ್ಸ್ ಮಾಡ್ತಾ. ಅದಕ್ಕೋಸ್ಕರ ಹಾಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿಂದ ಒಮ್ಮೆ ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲಸಿಟ್ಕೊಂಡಿದ್ದಾಳೆ ನೋಡಿ. ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲಸಿದ್ದಾರೆ. ಮತ್ತು ಎಣ್ಣೆ ಕಾದಿದೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ನೋಡಿಕೊಂಡು ಈ ಥರ ಎಣ್ಣೆಯಲ್ಲಿ ಕಾಸ್ಕೋಬೋದು ಅಂದರೆ ಚಿಕ್ಕದು ಬೇಕಾದ್ರೆ ಚಿಕ್ಕದಾಗಿ, ದೊಡ್ಡದು ಬೇಕಾದ್ರೆ ದೊಡ್ಡದಾಗಿ. ಇಲ್ಲ, ನಾವು ಮೀಡಿಯಮ್ಮಲ್ಲಿ ಹಾಕ್ತಾ ಇರೋದು. ನಾನು ನನ್ನ ಟೈಮು ಚಿಕ್ಕದಾಗಿ ಬಿಡ್ತಾ ಇರ್ತೀನಿ ಬಜ್ಜಿ ಬೋಂಡ ಎಲ್ಲ. ಇದು ಒಂದು ಸೈಡ್ ಆಗಿದೆ, ಇದನ್ನ ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆಗೆಲ್ಲ, ಊಟದ ಜೊತೆಗೆ ಕೂಡ ತಿನ್ಬೋದು ನಂಚ್ಕೊಂಡು. ನೋಡಿ, ನುಗ್ಗೆ ಸೊಪ್ಪಿಂದ ಏನೆಲ್ಲ ಮಾಡ್ಬೋದು, ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಸಂಜೆ ಟೀಗೆ ಮತ್ತು ರಾತ್ರಿ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಆಗಿತ್ತಿದ್ದು. ಸ್ವಲ್ಪನೇ ಮಾಡಿದ್ದು, ಆದರೆ ಅಷ್ಟಾಗುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು, ಕ್ರಿಸ್ಪಿಯಾಗೋವರೆಗೂ ಬೇಯಿಸ್ಕೋಬೇಕು ಇದನ್ನು. ಈಗ ಆಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ ಅಂತೇಳಿ. ತಿನ್ನುವಾಗೂ ಅಷ್ಟೇ ಟೇಸ್ಟ್ ಇರುತ್ತೆ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.